ಗೌಡ್ರಿ, ದಿಸ್ ಈಸ್ ಕಬ್ಬನ್ ಪಾರ್ಕ್. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕಬ್ಬನ್ ಪಾರ್ಕ್ ಅದೆಷ್ಟೋ ಪ್ರೇಮಿಗಳಿಗೆ ಫೇವರೇಟ್ ಪ್ಲೇಸ್. ಅರ್ಥ ಯಮೋ ಹೇಳ್ತೀನಿ ಕೇಳಿಲಿ. ಊರಾಗ ಪ್ರೀತಿ ಮಾಡ್ತಾರಲ್ಲ ಲವರ್ಸು, ಎಲ್ಲ ಇಲ್ಲಿ ಬರ್ತಾರೆ ಕಬ್ಬನ್ ಪಾರ್ಕಿಗೆ. ಬಂದು ಓಡಾಡ್ಕೊಂಡು ಖುಷಿಯಾಗಿ ಓಡಾಡ್ತಾರೆ ಕಣಮ್ಮ ಇಲ್ಲಿ. ಇಲ್ಲಿ ಸುಶೀಲ, ಯಾವತ್ತ ನಾನು ನೋಡಿದ್ದೆ ಕಬ್ಬನ್ ಪಾರ್ಕ್ ನೀನು? ಹಳ್ಳಿ ಮಕ ಹುಳಿ ಸಾರು. ನಿಮ್ಮ ಅಪ್ಪನೂ ಕರ್ಕೊಂಬಂದಿಲ್ಲ, ನಿಮ್ಮ ಅಣ್ಣೆಯರು ಕರ್ಕೊಂಬಂದಿಲ್ಲ ಬಿಡು. ಆದರೆ ನಾನೆಲ್ಲ ತೋರಿಸ್ತೀನಿ ಕಣೆ. ಬಟ್ಟೆ ನ್ಯಾಯವಾದ ವಾಯ್ಕೆಂಬ್ತೀವೋ ಇಲ್ವೋ ಗೊತ್ತಿಲ್ಲ. ಊಟ ಒಳ್ಳೇದು ಮಾಡಬೇಕು, ನೋಟ ಚೆನ್ನಾಗಿರೋದು ನೋಡ್ಬೇಕು. ದಿಸ್ ಈಸ್ ಸಿನಪ್ಪ ಪಾಲಿಸಿ. ಗೌಡ್ರೆ, ನಿಜನ ಸುಳ್ಳ ಬಿಡ್ರಿ ಆಯ್ತು. ಯಮ್ಮ, ಹೆಂಗೈತಮ್ಮ ಕಬ್ಬನ್ ಪಾರ್ಕು? ಹಂಗಾರೆ ಇಲ್ಲಿಗೆ ನಮ್ಮಂತಾರೆಲ್ಲ ಬರೋಲ್ಲ ಜಾಸ್ತಿನ. ಬರೋಣ, ಅವ್ರು ಇವ್ರು ಬಂದು ಹೋಗ್ತಾರೆ, ಹುಡುಗ ಹುಡುಗಿನು ಅಷ್ಟೇನೆ. ವಯಸ್ಸಾದವ್ರು ಬರಲ್ವೇ ಇಲ್ಲಿಗೆ? ಏ ಸುಶೀಲಾ, ಮೈ ಡಿಯರ್ ವೈಫ್, ನೀನಿನ್ನು ಎಷ್ಟು ಇನ್ನೋಸೆಂಟ್ ಅಮ್ಮ. ಪ್ರಪಂಚ ಕುದುರೆ ಓಡ್ದಂಗೆ ಓಡ್ತೈತೆ, ಟಕ 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 ಅಂತಾನ. ನಾವಿನ್ನು ಭಾಳ ಹಿಂದಿದ್ದೀವಿ ಕಣಿ. ಏ ಸುಶೀಲಾ, ಕಬ್ಬನ್ ಪಾರ್ಕ್ ಬರೀ ಪ್ರೇಮಿಗಳಿಗೆ ಅಷ್ಟೇ ಅಲ್ಲಮ್ಮ, ಎಲ್ಲರಿಗೂ ಐತಿ ಇದು. ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾರೆ, ಸಂಜೆ ಹೊತ್ತು ವಾಕಿಂಗ್ ಮಾಡ್ತಾರೆ, ಫ್ಯಾಮಿಲಿ ಕರ್ಕೊಂಬರ್ತಾರೆ. ಅಪ್ಪಯ್ಯ ಅಮ್ಮಯ್ಯ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಫುಲ್ ಒಂಥರ ಪ್ರಕೃತಿ ಸೌಂದರ್ಯ ಸವಿತಾರೆ ಇಲ್ಲಿ. ಹೆಂಗ್ ಗೊತ್ತಾ, ಒಂಥರ ನೇಚರು ಸಖತ್ತಾಗೈತಿ ಇಲ್ಲಿ. ಕುಗಂತಾರೆ, ನಾಲ್ಕು ಮಾತಾಡ್ತಾರೆ, ಹಾಡು ಹೇಳ್ತಾರೆ, ನಗ್ತಾರೆ, ಹಾಯಾಗಿರ್ತಾರೆ. ಶನಿವಾರ ಭಾನುವಾರ ಬಂತು ಅಂದರೆ ಬಲು ಜನ ಕಣಮ್ಮ ಇಲ್ಲಿ. ಏ ಸುಶೀಲ, ನಿನಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗ್ತೈತಿ, ಸುಮ್ಕಿರು. ಪಾಪ ಸೀನಪ್ಪ, ಇದು ಯಾವಾಗ ಶುರು ಮಾಡಿರಲ್ಲ ಈ ಕಬ್ಬನ್ ಪಾರ್ಕ? ಎಲ್ಲ ಯಾವಾಗ ಬೆಳೆಸಿರೋ? ಎಂತ ಚಂದಕ್ಕೈತ್ ನೋಡು. ಯಾತ ಇದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದಲ್ಲ, ಹೇಳಲ್ಲ ಇದ್ರ ಬಗ್ಗೆನ? ಯಮ್ಮ ಹೇಳ್ತೀನಿ ಕೇಳು. ಬಾ, ಒಂದೇ ತರ ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮುಂದಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡೋಣ ಬಾ. ಗೌಡ್ರೆ, ಸುಶೀಲಮ್ಮ, ಏ ಮೈ ಡಿಯರ್ ಡಾರ್ಲಿಂಗ್, ಪಾರ್ಕಲ್ಲಿದ್ದೀವಿ ಬಾಮ್ಮ, ಬಾಯ್ ಹೊತ್ತು. ನೋಡ್ರಿ ಗೌಡ್ರೆ, ಈ ಅಪ್ಪ ನಾಸಿಗೆಟ್ಟಿದ್ದ ಹಂಗೆ ಮಾತಾಡ್ತೈತಿ. ನಾವೇನು ಲವ್ವರ್ಸೆ? ಪಾರ್ಕಾಗಿದ್ದೀವಿ ಬಾ ಅಂತ ಕರಿತಾನೆ ಅಪ್ಪ. ನನಗೆ ನಾಚಿಕೆ ಹಾಕೈತಿ ಅಪ್ಪನ ಮಾತು ಕೇಳಿ. ಏ ಸುಶೀಲಮ್ಮ, ಸುಮ್ಮನಿರಮ್ಮ, ನಾಚಿಕೆ ಯಾಕಮ್ಮ ಗಂಡ ಹೆಂಡತಿ ಮಧ್ಯದಾಗೆ? ನಡಿ ನಡಿ. ಹೇಳಪ್ಪ, ಅದ್ಯಾತ ಹೇಳ್ತೀನಿ ಅಂದೆ. ಯಮ್ಮ ಹೇಳ್ತೀನಿ ಕೇಳು. ನನಗೆ ಗೊತ್ತಿರೋದನ್ನ ಕಬ್ಬನ್ ಪಾರ್ಕ್ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ ಕೇಳು. ಈ ಕಬ್ಬನ್ ಪಾರ್ಕ್ ಐತೇನಮ್ಮ, ಇದು ಬೆಂಗಳೂರು ಮಧ್ಯದಾಗ ಐತಿ. ಯಾವುದು ವಿಧಾನಸೌಧ, ಹೈಕೋರ್ಟು, MG ರೋಡು ಇವೆಲ್ಲ ಸುತ್ತಮುತ್ತ ಇದಾವೆ. ಇದ್ರ ಸುತ್ತಮುತ್ತ ಒಟ್ಟಿನ ಹೇಳ್ಬೇಕು ಅಂದರೆ ಬೆಂಗಳೂರು ಸೆಂಟ್ರು ಪ್ಲೇಸ್ ಕಣಮ್ಮ ಇದು. 1870 ಶುರು ಮಾಡಿದ್ದು. ಅವಾಗ ಬ್ರಿಟಿಷ್ನರು ಇದ್ರಲ್ಲ, ಬ್ರಿಟಿಷ್ನರು ಆಗಿನ ಕಾಲಕ್ಕೆ ಒಬ್ರು ಕಮಿಷನರ್ ಅಂತ ಇದ್ರಂತೆ. ಯಾರೋ ಮಾರ್ಕ್ ಕಬ್ಬನ್ ಅಂತಾನ. ಹಿಂಗೆ ಅವರು ಬ್ರಿಟಿಷ್ನರ್, ಅವ್ರ ಹೆಸರು ಹಿಂಗೆ ಇರೋದು, ಮಾರ್ಕ್ ಕಬ್ಬನ್ ಅಂತ. ಅದಕ್ಕೆ ಆ ಕಮಿಷನರ್ ಹೆಸರೇ ಇದಕ್ಕೆ ಇಕ್ಕಿಬಿಟ್ಟವ್ರಿ, ಕಬ್ಬನ್ ಪಾರ್ಕ್ ಅಂತಾನೆ. ಆಮೇಲೆ ಇದನ್ನ ಚಾಮರಾಜನಗರ ಉದ್ಯಾನವನ ಅಂತಾನ ನಾವಿಕ್ಯವ್ರೆ. ಚಾಮರಾಜ ಇವರಿದ್ರಲ್ಲ ರಾಜರು, ಅವ್ರ ಹೆಸರು ಕೇಳವ್ರಿ. ಇದಕ್ಕೆ ಮುಂಚೆ ಕ್ಯಾಂಟನ್ಮೆಂಟ್ ಪಾರ್ಕ್ ಅಂತ ಕರೆಯೋದಂತ ಇದನ್ನ. ಹೇಳೋ ಕ್ಯಾಂಟನ್ಮೆಂಟ್ ಪಾರ್ಕ್. ಇದೆಷ್ಟೋ ಎಮೋ 1-2 ಎಕರೆಲ್ಲಿರೋದು 300 ಎಕರೆಗೈತಿ. ಹೇಳೋ ಕಬ್ಬನ್ ಪಾರ್ಕು 300 ಎಕರೆಗೈತಿ. ಬೆಂಗಳೂರಿನ ದೊಡ್ಡ ಪಾರ್ಕ್ ಇದೇನ. ಒಂದು 6,000 ಮರ ಇದಾವೆ ಕಣಮ್ಮ. ನಮ್ಮ ಸುತ್ತಮುತ್ತ ಏನು ನೋಡ್ತಾ ಇದೀವಲ್ಲ, 6,000 ಮರ ಇದಾವೆ. ಅರ್ಥ ಆಯ್ತೆ? ಇದ್ರಾಗೆ ಇದಂತವಮ್ಮ ಇವು
ಬಿದಿರಿನ ಮರಗಳು, ರಬ್ಬರು, ಸಿಲ್ವರು, ತಿರ್ಗಾ ತೇಗ, ಗುಲ್ಕೋಮರು, ಯಾಕೆ ತಗೊಳವ. ಹಾಂ, ಒಟ್ಟು 6,000 ಮರಗಳೇ ಇದ್ದಾವೆ. ಇನ್ಯಾಕೆ ಹೇಳೋದಪ್ಪ ಇದ್ರ ಬಗ್ಗೆ ನನಗೆ ಗೊತ್ತಿರೋದು. ಸೀನಾ, ಹಂಗಾರೆ ಹೈಕೋರ್ಟು ಇಲ್ಲೇನಲ್ಲ ಇರೋದು? ಹಂಗವ್ರಿ, ಅಯ್ಯೋ ರಾಜಕಾರಣಿಗಳೆಲ್ಲ ಹೋಗ್ತಾರಲ್ಲ ವಿಧಾನಸೌಧನೂ ಇಲ್ಲೇ ಇರೋದು. ತಿರ್ಗಾ ಹೈಕೋರ್ಟು ಇಲ್ಲೇ ಪಕ್ಕದಾಗಿರೋದು. ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮನ್ನು ಹೈಕೋರ್ಟ್ಗೂ ಕರ್ಕೊಂಡು ಹೋಗ್ಬರಲ್ಲ ನಾನು. ಅಲ್ಲ, ನೀವು ನೋಡ್ತೀನಿ ಅಂದರೆ ಹೈಕೋರ್ಟ್ಗೂ ಕರ್ಕೊಂಡು ಹೋಗ್ತೀನಿ, ವಿಧಾನಸೌಧದ ಮುಂದಾಸಿನೂ ಹೋಗ್ತೀನಿ. ಹಾಂ, ಎಲ್ಲ ಇದಾವಿಲ್ಲಿ. ನೋಡ್ರೆ ಹೈಕೋರ್ಟ್ ಇಲ್ಲೇ ಪಕ್ಕದಾಗೆ ಐತಿ. ಇಲ್ಲಿ ಏನು ಇವಾಗಪ್ಪ ಇದು ಸೆಂಟ್ರಲ್ ಲೈಬ್ರರಿ ಅಂತಾರೆ ಗೊತ್ತಾ, ಕೇಂದ್ರ ಗ್ರಂಥಾಲಯ, ಅದು ಇಲ್ಲೇ ಇರೋದು. ಹೈಕೋರ್ಟು ಇಲ್ಲೇ ಇರೋದು. ವೆಂಕಟಪ್ಪ ಕಲಾ ಗ್ಯಾಲರಿ ಅಂತ ಇದೆ, ಅದು ಇಲ್ಲೇ ಇರೋದು. ಚಿತ್ರಕಲಾ ಪರಿಷತ್ತು ಇಲ್ಲೇ ಇರೋದು. ಗೌರ್ಮೆಂಟ್ ಮ್ಯೂಸಿಯಮ್ಮು ಇಲ್ಲೇ ಇರೋದು. ಇನ್ನೊಂದಿದು ಎಲ್ಲ ಅಟಾರ್ನಿ ಜನರಲ್ ಕಚೇರಿ ಅಂತಾರೆ, ಅದು ನನಗೂ ಸರಿಯಾಗಿ ಗೊತ್ತಿಲ್ಲ, ನಿಮಗೂ ಗೊತ್ತಾಗಲ್ಲ ಹೇಳಿರೆ. ಇದೆಲ್ಲ ಐತೆ ಗೌಡ್ರಿ ಇಲ್ಲಿ ಸುತ್ತಮುತ್ತ. ಅಲ್ಲ ಕಂಡ ಸೀನಪ್ಪ, ಪಾಪ ಈಗ ಇದು ನೋಡ್ದಾರಲ್ಲ, ನಾವು ಒಂದ್ಸಲಿ ಕಬ್ಬನ್ ಪಾರ್ಕ್ ಹೋಗ್ಬೇಕು ಅಂತ ಅನ್ನಿಸ್ತೈತೆ ಮನ್ಸಿಗೆ ಎಂತರ್ಗು. ಅದಕ್ಕೆ ಈಗ ಊರಿಂದ ಬರ್ತಾರೆ ಯಾರು, ನಮ್ಮ ಸಿರಾದಿಂದನೋ, ಮದ್ಗಿರಿಂದನೋ, ಪಾವಗಡದಿಂದನೋ, ಸಿಕ್ನಾಯ್ಕನಳ್ಳಿ ಯಾತ್ತ ನಮ್ಮ ಊರ ಕಡೆಯಿಂದ ಬರ್ತಾರೆ. ಬಂದರ ಜನ ಯೋಟೊತ್ತಿಗೆ ಬರಬೇಕು. ಈ ಪಾರ್ಕ್ ಓಪನ್ ಆಗೋದು ಯಾವಾಗ, ಕ್ಲೋಸ್ ಆಗೋದು ಯಾವಾಗ, PJ ಕಟ್ಟಬೇಕೆ? ಹಾಂ, ಹೇಳ ಅದೊಂದೀಟ. ಗೌಡ್ರೆ, ಇಲ್ಲಿ ಪೀಜು ಗೀಜು ಏನಿಲ್ಲ. ಹಾಂ, ಸೋಮವಾರ ಮಾತ್ರನ ವೆಹಿಕಲ್ನ ಬಿಡಲ್ಲ. ಇನ್ನು ಭಾನುವಾರ ಅದು ಯಾವ್ದಾನ ರಜಾ ಗೀಜ ಇದ್ದರೆ ವಾಹನಗಳ್ನು ಅಂದರೆ ವೆಹಿಕಲ್ಗಳ್ನು ಬಿಡಲ್ಲ. ನೀವು ಸೈಕಲ್ ತಂದು ತುಳಿದಾಡ್ತೀವಿ ಅಂದರೆ ಅದಕ್ಕೇನು ಇದಿಲ್ಲ, ಟೆನ್ಷನ್ ಇಲ್ಲ, ತುಳಿದಾಡ್ಬೋದು ನೀವು. ಹಾಂ, ಇನ್ನು ಪಾರ್ಕು ಓಪನ್ ಆಗೋದು ಯಾವಾಗ ಅಂತಂದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಪಾರ್ಕ್ ಓಪನ್ ಇರುತ್ತೆ, ಕಬ್ಬನ್ ಪಾರ್ಕು. ಹೆಂಗವ್ರಿ, ವಾಕಿಂಗ್ ಗೀಕಿಂಗ್ ಯಾವ ಮಾಡ್ಬೋದು. ಜನ ಯಾಕೆ ಬರ್ತಾರೆ ಗೊತ್ತಿಲ್ಲ ಜಾಸ್ತಿನ. ಬೆಳಗ್ಗೆ ವಾಕಿಂಗ್ ಮಾಡ್ಬೋದು, ಜಾಗಿಂಗು, ಯೋಗ ಮಾಡ್ಬೋದು, ಮಕ್ಕಳು ಆಟ ಆಡ್ತಾವೆ ಕರ್ಕೊಂಬಂದ್ರೆ. ಹಾಂ, ಈಗ ವಯಸ್ಸಾದರು ಈಗ ರಿಟೈರ್ಡ್ ಆಗಿರ್ತೈತೆ ಕೆಲವ್ರಿಗೆ, ಮೇಸ್ಟ್ರುಗಳಿಗೂ. ಹಾಂ, ಅವು ಮಂತ ಕೂಕೊಂಡು ಇನ್ನೇನು ಮಾಡ್ತವೆ, ಅವೇ ಫೋನ್ ಮಾಡ್ಕೊಂಡು ಬಾಲ ಇಲ್ಲಿ ಓಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ರೆಸ್ಟ್ ಮಾಡ್ತಾವೆ ಸ್ವಲ್ಪ ಹೊತ್ತು. ಇನ್ನು ಫೋಟೋಗ್ರಫಿ ಮಾಡ್ತಾರೆ ಇಲ್ಲಿ. ಗೌಡ್ರೆ ಹೇಳ್ತೀನಿ ಕೇಳ್ರಿ, ಫೋಟೋಗ್ರಫಿನ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾರೆ. ಯಾಕಂದ್ರೆ ವಾತಾವರಣ ಚೆನ್ನಾಗೈತಿ, ಗ್ರೀನರಿ, ಸುತ್ತಮುತ್ತ ಗಿಡ ಮರ ಪುಷ್ಪ ಫಲ ತರುಲತೆಗಳು ಎಲ್ಲ ಇರೋದ್ರಿಂದ ಫೋಟೋಗ್ರಫಿಗೂ ಚೆನ್ನಾಗೈತಿ. ಇನ್ನೂ ಗೌಡ್ರೆ ಬರೀ ಇವೆ ಅಲ್ಲ, ಓದ್ಕೊಂಬರು ಬರ್ಕೊಂಬರು ಕುತ್ಕೊಂಡು ಧ್ಯಾನ ಮಾಡೋರು ಎಲ್ಲರೂ ಬರ್ತಾರೆ ಇಲ್ಲಿ ಕಬ್ಬನ್ ಪಾರ್ಕಿಗೆ. ಹಾಂ, ನೀನು ಬರೀ ಲವರ್ಸ್ ಬರ್ತಾರೆ ಮತ್ತು ನೀವು ಬೇಜಾರು ಮಾಡ್ಕೊಬೇಡ್ರಿ. ಇಲ್ಲಿಗೆ ಕುತ್ಕೊಂಡು ಸ್ವಾಮಿ ಧ್ಯಾನ ಮಾಡೋರು ಬರ್ತಾರೆ. ಹಾಂ, ಈಗ ದೊಡ್ಡ ಓದ್ತಿರ್ತಾರಲ್ಲ, ಅಲ್ಲೆಲ್ಲ ಮಂತ ಕುತ್ಕೊಂಡ್ರೆ ಡಿಸ್ಟರ್ಬೆನ್ಸ್ ಅಪ್ಪ ಅಂದುಬಿಟ್ಟು ಇಲ್ಲಿಗೆ ಬರ್ತಾರೆ. ಇಲ್ಲಿ ಕುತ್ಕೊಂಡು ಇಲ್ಲಿ ನಿಶಬ್ದವಾಗಿರುತ್ತೆ, ಯಾರು ಡಿಸ್ಟರ್ಬೆನ್ಸ್ ಇರಲ್ಲ. ನೋಡಿ, ನೀವೇ ಕೇಳಿಸ್ಕೊಂಬಿಟ್ಟಿದ್ದೀರಲ್ವೇ, ನೋಡು ಎಷ್ಟೊಂಥರ ತಣ್ಣಗೈತಿ ಗೊತ್ತಲ್ಲ. ಅದಕ್ಕೆ ಇಲ್ಲಿಗೆ ಬಂದು ಓದ್ಕೊಂಬೋದು ಬರ್ಕೊಂಬೋದು ಎಲ್ಲ ಮಾಡ್ತಾರೆ ಗೌಡ್ರಿ. ಹಾಂ, ಮಕ್ಕಳು ಎಲ್ಲ ಫೋಟೋ ತಗೊಂತಾರೆ. ಶನಿವಾರ ಭಾನುವಾರ ದಿನ ಕೆಲ್ಸಕ್ಕೆ ಹೋಗ್ತಿದ್ದಾರೋ, ಶನಿವಾರ ಭಾನುವಾರ ಇಲ್ಲಿ ಬಂದು ಖುಷಿಯಾಗಿ ಹೋಗ್ತಾರೆ ಗೌಡ್ರಿ. ಹಾಂ, ಅತ್ತೆ ತಡಿ ಇಲ್ಲಂದ್ರೆ ಒಟ್ಟು ಯಾಕಮ್ಮ ನೋಡತ್ತಿ, ಇಲ್ಲಿ ಹೆಂಗುಸ್ರುಗಳೆಲ್ಲ ಸಣ್ಣ ಸಣ್ಣದವೆಲ್ಲ ಶೆಡ್ಡಿ ಇಕ್ಕೊಂಡು ಮ್ಯಾಲ್ ಟೀ ಶರ್ಟ್ ಇಕ್ಕೊಂಡು ಹೆಂಗೋ ಆಡ್ತಾರೆ. ನಾನು ನೀನು ನೋಡು ಸೀರೆ ಉಟ್ಕೊಂಬಂದಿದ್ದೀವಿ, ಯಾರು ನೋಡಿ ಅಂತ ತಿಳ್ಕೊಂತಾರೆ ಏನೋ ಈ ಒಳ್ಳೆ ಗುಗ್ಗುಗಳು ಅಂತಾನೆ ಅಲ್ವೇ ಸುಶೀಲಮ್ಮ. ಈಗ ನೋಡು, ನಾವು ಹೆಂಗುಸ್ರುಗಳು, ಹಳ್ಳಿ ಹೆಂಗುಸ್ರುಗಳು ಬರೀ ಇದನ್ನೇ ತಪ್ಪು ತಿಳ್ಕೊಂಬದು. ಯಾರೂ ಏನು ಬೇಜಾರು ಮಾಡ್ಕೊಂಬಲ್ಕಣಮ್ಮ. ಯಾಕೆ ಬೇಜಾರು ಮಾಡ್ಕೊಂತೀರ ಹೇಳು? ನಾವು ಇಕ್ಕೆಂಬ ಬಟ್ಟೆನೇ ಇವು. ಇನ್ನೇನು ಊರಾಗ ಕೆಲಸ ಮಾಡ್ಬೇಕಾರೆ ನಾವು ಹಳ್ಳಿ ಜನ ಇನ್ನೇನು ಪ್ಯಾಂಟು ಶರ್ಟ್ ಇಕ್ಕೊಂಡು ಕೆಲಸ ಮಾಡೋಕ್ಕಾಕೈತೆ, ಟೀ ಶರ್ಟು ಶೆಡ್ಡಿ ಇಕ್ಕೊಂಡು ಕೆಲಸ ಮಾಡೋಕ್ಕಾಕೈತೆ ನಮ್ಮ? ಹಾಂ,
ತೆಗಿ ನೀನು ಬೇಜಾರನ್ನೂ ಇಲ್ಲ ಅಂಥದ್ದು ಇಲ್ಲ. ಇನ್ನೊಂದು ಅಮ್ಮಣಿ, ನಾವು ನಮ್ಗೆ ಏನು ಇಷ್ಟ ಆಕೈತೆ ಅದನ್ನ ಇಕ್ಕೊಂಡು ಬದುಕಿರೋ ಕಣೆ ಜೀವನ. ಯಾರೋ ನೋಡ್ತಾರೆ, ಯಾರೋ ನಮ್ಮನ್ನ ಆಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ನಾವು ಬದಲಾಗೈತೆ ನಮ್ಮ. ತೆಗಿ ನೀನು. ನಾವು ಹಳ್ಳಿಯಿಂದ ದಿಲ್ಲಿಗೆ ಹೋದ್ರು ನಾವು ಸೀರೆನೇ ಉಟ್ಕೋಬೇಕು. ಯಾಕೆ ಹೇಳು? ನಮ್ಮ ಲಕ್ಷಣ ಅದೇ ಕಣಮ್ಮ. ಹೆಣ್ಮಕ್ಳು ಭಾರತ ನಾರಿಯರ ಲಕ್ಷಣ ಸೀರೆ ಉಟ್ಕೊಂಬೋದು, ಹಣೆ ತುಂಬ ಕುಂಕುಮ ಇಕ್ಕೊಂಬೋದು, ಕೈ ತುಂಬ ಬಳೆ ಹಾಕ್ಕೊಂಬೋದು, ತಲೆ ತುಂಬ ಹೂವು ಮುಡ್ಕೊಂಬೋದು. ಇದೆಲ್ಲನ ಹೆಣ್ಮಕ್ಳು ಲಕ್ಷಣ, ನಮ್ಮ ಸಂಸ್ಕೃತಿ. ಹಂಗಂತ ಹೇಳ್ಬಿಟ್ಟು ಆ ಟೀ ಶರ್ಟ್ ಇಕ್ಕೆಮರನ ಪ್ಯಾಂಟ್ ಇಕ್ಕೆಮರನ ಬೈಕಂತಿದ್ದೀನಿ ಅಂತ ಹೇಳ್ತಿಲ್ಲ. ಅವ್ರವ್ರ ಇಷ್ಟ. ಅದು ನೋಡ್ದಾರ ನಾವು ಇಷ್ಟ ಇದ್ರೆ ಮಾತಾಡಿಸ್ರಿ, ನಗ್ನಗ್ತ ನಲಿತ ಮಾತಾಡಿಸ್ರಿ. ಅದು ನೋಡ್ಬಿಟ್ಟು ಥೋ ಅವನಿಷ್ಟು ಮುಂಡ್ಯಾರ ಅವನ್ನೆಲ್ಲ ಯಾಕೆ ಇಕ್ಕೆಂಬ್ತಾರೆ ಥೋ ಅಂತ ಹೇಳ್ಬಿಟ್ಟು ಗೊಣಿಕೊಂಡು ಹೋಗೋದು, ಬೈಕಂಬೋದು ಮಾಡಬಾರ್ದು. ಈಗ ನೋಡು, ನಾನು ಸೀರೆ ಉಟ್ಕೊಂಡಿದ್ದೀನಿ, ನನಗೆ ಖುಷಿ. ನೀನು ಸೀರೆ ಉಟ್ಕೊಂಡಿದ್ಯಾ, ನಿನಗೆ ಖುಷಿ. ಅವ್ರು ಯಾರು ಟೀ ಶರ್ಟ್ ಇಕ್ಕೊಂಡು ಮೈ ತೋರಿಸ್ಕೊಂಡು ಹೋಗ್ತಾರೆ ಅಂತ ಅಂದರೆ ಇಲ್ಲ. ಇವಾಗ ಒಂದ್ರ ಒಟ್ಟು ತೀರನ ಇದಾಯತ್ ಬಟ್ಟೆ ಬರೀ ವಿಚಾರದಾಗೆ ಮೈ ಕಾಮಂಗೆ ಇಕ್ಕೆಮಕ್ಕೆ ಹೋಗ್ಬಾರ್ದು ಹೆಣ್ಮಕ್ಳು. ಯಾಕೆಂದರೆ ನಮ್ಮ ದೇಹನು ದೇವಸ್ಥಾನ ಇದ್ದಂಗೆ ಕಣಮ್ಮ. ದೇವಸ್ಥಾನ ಇದ್ದಂಗೆ ಅದನ್ನ ಬಾಯಿವಾಗೆ ಗೌರವದಿಂದನೇ ಕಾಪಾಡ್ಕೋಬೇಕು. ಅದನ್ನ ಎಲ್ಲರೂ ನೋಡ್ಕೊಂಡು ಓಡಾಡ್ಲಿ ನಮ್ಮ ದೇಹನ ಅಂತ ತೋರಿಸ್ಕೊಂಡು ಹೋದ್ರೆ ಅದಕ್ಕೆ ಬೆಲೆ ಗೌರವ ಇರ್ತೈತೆ ನಮ್ಮ ಇಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ ಅವ್ರವ್ರು ಇಷ್ಟದಂಗೆ ಬದುಕಬೇಕು, ಮಾನ ಮರ್ಯಾದೆನೂ ಇರಬೇಕು, ಘನತೆ ಗೌರವನೂ ಇರಬೇಕು. ನಮ್ಮ ನೆಲ ಜಲ ನಮ್ಮ ಸಂಸ್ಕೃತಿ ಉಳಿಸ್ಬೇಕು, ನಮ್ಮ ತನ ನಾವು ಮರಿಬಾರ್ದು ಎಂಬುದು ನನ್ನ ಉದ್ದೇಶ ಕಣಮ್ಮ. ಅಷ್ಟೇ ಕಣ ಸುಶೀಲಮ್ಮ. ನಾನು ನಿಮ್ಮ ಅತ್ತೆ ಹೇಳೋದು ಇಷ್ಟೇನ, ಎಲ್ಲ ಒಳ್ಳೇದು ಬಯಸ್ಬೇಕಷ್ಟೇ ಜನಕ್ಕೆ. ಸರ್ ಕಣತೆ ಆಯ್ತು. ನಾನೇನು ಅನ್ಕೊಂತಿದ್ದೆ ಅಂದರೆ ಆ ಬೆಂಗಳೂರಾಗ ಮೆಟ್ರೋ ಸ್ಟೇಷನ್ನಾಗು, ಅಲ್ಲಿ ನಡ್ಕೊಂಬರುವಾಗ ಆಟೋ ಸ್ಟ್ಯಾಂಡ್ನಾಗು ಎಲ್ಲನ ಟೀ ಶರ್ಟ್ ಇಕ್ಕೊಂಡು ರಪ 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 ನಡ್ಕೊಂಡು ಹೋಗ್ತಿದ್ರು. ನಾವೇ ಯಾತು ಇಕ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ. ನೀನು ಮಾತು ಕೇಳಿವಾಗ ನನಗೊಂದ್ರ ಒಟ್ಟು ಇದಾದಂಗೆ ಆಯ್ತು. ಸರ್ಕಣತೆ ಆಯ್ತು. ಅಯ್ಯೋ, ನಮ್ಮ ಬಟ್ಟೆ ನಮ್ಮಿದು, ಅವ್ರ ಬಟ್ಟೆ ಅವ್ರಿದು, ನಾವೇ ಮಾಡೋಕ್ಕಾಕೈತಿ ನೋಡಿ. ತಿರ್ಗಾ ಎಪ್ಪ ಕರ್ಕೊಂಡು ಹೊಲ್ಟಾನು.